ಜೀವನದಲ್ಲಿ ಯಾರನ್ನು ಎದುರಾಕೊಂಬೇಡ ಅಪ್ಪ ಅಂತ ನನ್ ತಾಯಿ ಹೇಳ್ಕೊಂಡ್ ಕೊಟ್ರೆ ಅವ್ನ್ ಯಾರೇ ಇರ್ಲಿ ಜೀವನದಲ್ಲಿ ಎದುರಲೇ ಬೇಡ ಅಂತ ನನ್ ತಂದೆ ಹೇಳ್ಕೊಂಡ್ ಕೊಟ್ರು. ಜೀವನದಲ್ಲಿ ಯಾರನ್ನು ಎದುರಾಕೊಂಬೇಡ ಅಪ್ಪ ಅಂತ ನನ್ ತಾಯಿ ಹೇಳ್ಕೊಂಡ್ ಕೊಟ್ರೆ ಅವ್ನ್ ಯಾರೇ ಇರ್ಲಿ ಜೀವನದಲ್ಲಿ ಎದುರಲೇ ಬೇಡ ಅಂತ ನನ್ ತಂದೆ ಹೇಳ್ಕೊಂಡ್ ಕೊಟ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನನ್ನ ನೇಮ್ ಮುಂದೆ ಸಬ್ಸ್ಕ್ರೈಬ್ ಅಂತಿದೆ ಕ್ಲಿಕ್ ಮಾಡಿ ಅಂಡ್ ನಿಮ್ಮ ಪ್ರೀತಿ ನಮ್ಗೆ ಯಾವಾಗೂ ಕೊಡಿ. ಹಾಯ್ ಹಲೋ ನಮಸ್ತೆ ಮಹಾಪ್ರಭುಗಳೇ, ಪುನಃ ಸ್ವಾಗತ ನಿಮ್ಮ SM ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ. ಗೈಸ್, ನೀವು ಪ್ರಿವ್ಯೂನಲ್ಲಿ ನೋಡಿದ ಹಾಗೆಯೇ ಈ ಒಂದು ಆ್ಯಟಿಟ್ಯೂಡ್ ವಾಟ್ಸಪ್ ಸ್ಟೇಟಸನ್ನು ನೀವು ಕೂಡ ನಿಮ್ಮ ಫೋಟೋಸ್ನ ಆ್ಯಡ್ ಮಾಡಿಕೊಂಡು ಕಸ್ಟಮೈಸಾಗಿ ಎಡಿಟ್ ಮಾಡ್ಕೋಬೋದು. ಸೊ ಅದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಫಸ್ಟಿಂದ ಎಂಡ್ವರೆಗೂ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋದ ಕೆಳಗಡೆ ಕಾಣುವಂಥ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಬರುತ್ತೆ, ಸೊ ಅದರ ಮೇಲೆ ಕೂಡ ಕ್ಲಿಕ್ಕನ್ನು ಮಾಡ್ಕೊಂಡು ಹಾಲ್ ಮೇಲೆ ಸೆಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಅದರ್ ಲಿಂಕ್ಸ್ ಇರುತ್ತೆ, ಸೊ ಅದನ್ನೊಮ್ಮೆ ಚೆಕ್ಔಟ್ ಮಾಡಿ. ಸೊ ವಿತೌಟ್ ಟೈಮ್ ವೇಸ್ಟಿಂಗ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೇಕಾಗಿರುವಂಥ ಆಲ್ ಮೆಟೀರಿಯಲ್ಸ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವಿನ್ನೂ ಕೂಡ ಅಲೈಟ್ ಮೋಷನ್ನ ಯೂಸ್ ಮಾಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರುತ್ತೆ. ಸೊ ಆ ಗ್ರೂಪ್ಗೆ ಜಾಯಿನ್ ಆಗಿ ಅಲೈಟ್ ಮೋಷನ್ನ ಡೌನ್ಲೋಡ್ ಮಾಡಿಕೊಂಡು ಬೀಟ್ ಮಾರ್ಕ್ ಆ್ಯಂಡ್ ಎಫೆಕ್ಟ್ XML ಫೈಲನ್ನು ಅದಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಫಸ್ಟ್ಗೆ ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣ್ಲಿಕ್ಕೆ ಸಿಗುತ್ತೆ, ಆಯಿತಾ. ನಿಮ್ಮ ಹತ್ರ ಒಂದು ಮ್ಯೂಟೆಡ್ ಆಡಿಯೋ ಲೇಯರ್ ಇರುತ್ತೆ ಅಷ್ಟೇ. ಸೊ ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಸೊ 0 ಸೆಕೆಂಡ್ಗೆ ಬನ್ನಿ, ಇಲ್ಲೊಂದು ಲಿರಿಕಲ್ ವಿಡಿಯೋನ ಆ್ಯಡ್ ಮಾಡ್ಕೊಬೇಕಾಯ್ತಾ. ಸೊ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, 0 ಸೆಕೆಂಡ್ಗೆ ಬಂದು ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಲಿರಿಕಲ್ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಆಯಿತಾ. ಸೊ ಡೌನ್ಲೋಡ್ ಮಾಡಿಕೊಂಡು ಈ ವಿಧಾನದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈ ಥರ ಮೂವ್ ಮಾಡ್ಕೊಳ್ಳಿ, ಆಯಿತಾ. ಈ ಥರ ಮೂವ್ ಮಾಡ್ಕೊಳ್ಳಿ. ಇಲ್ಲೊಂದು ಬೀಟ್ ಮಾರ್ಕ್ ಕಾಣಲಿಕ್ಕೆ ಸಿಗುತ್ತೆ ನಿಮಗೆ 13 ಸೆಕೆಂಡಿಂದ. ಅಂದರೆ ಈ ಬೀಟ್ ಮಾರ್ಕಿಂದ ನೀವು ನಿಮ್ಮ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ಯಾವ ರೀತಿನಪ್ಪ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, ಸೊ 13 ಸೆಕೆಂಡ್ವರೆಗೂ ಕೂಡ ಟೈಮ್ಲನ್ನು ಸ್ಟಾಪ್ ಮಾಡಿಕೊಂಡು ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಆ ಒಂದು ಫೋಟೋವನ್ನು ಈ ಥರ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ, ಎಂಡಲ್ಲಿ ಈ ಥರ ಸ್ವೈಪ್ ಮಾಡ್ಕೊಳ್ಳಿ. ಸೊ ಫೇಸ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ಅಥವಾ ಪಿಕ್ಚರ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಜಸ್ಟ್ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸೊ ನಿಮ್ಮ ಫೋಟೋವನ್ನು ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಅಡ್ಜಸ್ಟ್ ಮಾಡಿಕೊಂಡು ಅದೇ ಒಂದು ಫೋಟೋವನ್ನು ಇಲ್ಲಿ ಕಾಣುವಂಥ ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ, ಆಯಿತಾ. ಆ ಫೋಟೋವನ್ನು ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಈಗೇನೆ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಫೋಟೋವನ್ನು ಈ ಥರ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಆ ಒಂದು ಫೋಟೋವನ್ನು ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ, ಆಯಿತಾ. ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು ಆ ಪಿಕ್ಚರನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಒಂದು ಫೋಟೋವನ್ನು ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಕಟ್ ಮಾಡ್ಕೊಳ್ಳಿ ಅಥವಾ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೇಮ್ ಇದೇ ಪ್ರೊಸೆಸ್ಸಲ್ಲೇ ಎಲ್ಲ ಫೋಟೋಸ್ನೂ ಕೂಡ ಆ್ಯಡ್ ಮಾಡ್ಕೊಬೇಕು. ಸೊ ಇನ್ನೊಂದು 2-3 ಫೋಟೋಸ್ ಇದೆ, ಸೊ ಅದನ್ನು ಕೂಡ ಇದೇ ಟೈಪಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಫೋಟೋವನ್ನು. ಸೊ ಒಂದು 2 ಫೋಟೋಸ್ ಆ್ಯಡ್ ಮಾಡಿದ್ರೆ ಸಾಕು, ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೀವು ಕೂಡ ಆ್ಯಡ್ ಮಾಡ್ಕೊಬೋದು ಈಸಿಯಾಗಿ, ಆಯಿತಾ. ಸೊ ಇನ್ನೊಂದು ಲಾಸ್ಟ್ ಫೋಟೋ ಇದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದೇ ಟೈಪಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ನಾವೀಗ ಎಲ್ಲ ಫೋಟೋಸ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲ ಅಂತ, ಬೀಟ್ ಮಾರ್ಕ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲ ಅಂತ. ಸೊ ನಾನೀಗ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಆ್ಯಡ್ ಮಾಡಿರುವಂಥ ಫೋಟೋಸ್ಗೆ ಎಫೆಕ್ಟನ್ನು ಆ್ಯಡ್ ಮಾಡಬೇಕು. ಸೊ ಯಾವ ರೀತಿನಪ್ಪ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, ಜಸ್ಟ್ ಬ್ಯಾಕ್ ಬರಬೇಕಾಗುತ್ತೆ. ನೆಕ್ಸ್ಟು ಎಫೆಕ್ಟ್ XML ಫೈಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣಲಿಕ್ಕೆ ಸಿಗುತ್ತೆ, ಬಟ್ ಫೋಟೋ ಶೋ ಆಗೋಲ್ಲ, ಯಾಕಂದರೆ ಇದು XML ಫೈಲ್, ಆಯಿತಾ. ಒಂದು ಫೋಟೋ ಲೇಯರ್ಸ್ ಇರುತ್ತೆ. ಸೊ ನೀವು ಇಲ್ಲೇನು ಮಾಡಬೇಕು ಅಂದರೆ, ಜಸ್ಟ್ ಫಸ್ಟು ಆ ಒಂದು ಫೋಟೋ ಲೇಯರ್ ಮೇಲೆ
ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಸೊ ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಈ ಥರ ಮೂವ್ ಮಾಡ್ಕೊಳ್ಳಿ 13 ಸೆಕೆಂಡ್ವರೆಗೂ ಕೂಡ. ಅಂದರೆ ಇಲ್ಲಿಂದ ನಾವು ಫೋಟೋಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಆ ಫೋಟೋಸ್ಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು. ಸೊ ಈ ಎಫೆಕ್ಟನ್ನು 2 ಫೋಟೋಸ್ಗೆ ಮಾತ್ರ ಪೇಸ್ಟ್ ಮಾಡಬೇಕು. ಸೊ ಫಸ್ಟ್ ಫೋಟೋಗೆ ನೆಕ್ಸ್ಟು ಸೆಕೆಂಡ್ ಫೋಟೋಗೆ. ಸೊ ಜಸ್ಟ್ ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದರ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಫಸ್ಟ್ ಫೋಟೋ ಆಯಿತು. ನೆಕ್ಸ್ಟು ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದರ ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕು ಅಷ್ಟೇ. ಸೊ ಫಸ್ಟ್ ಫೋಟೋಗೆ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಫೋಟೋಗೆ ಪೇಸ್ಟ್ ಮಾಡಿಕೊಂಡು ಬ್ಯಾಕ್ ಬಂದು ನೆಕ್ಸ್ಟು ಎಫೆಕ್ಟ್ XML ಫೈಲನ್ನೇ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಈಗ ಸೆಕೆಂಡ್ ಫೋಟೋ ಲೇಯರ್ಗೆ ಕೊಟ್ಟಿರುವಂಥ ಎಫೆಕ್ಟನ್ನು ಕಾಪಿ ಮಾಡ್ಕೊಬೇಕು. ಸೊ ನಿಮ್ಮ ಹತ್ರ ಫೋಟೋ ಶೋ ಆಗಲ್ಲ ಹೇಳಿದ್ದೀರಿ. ಸೊ ಸೆಕೆಂಡ್ ಫೋಟೋ ಲೇಯರ್ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದನ್ನು ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಕ್ ಬಂದು ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಈ ಥರ ಮೂವ್ ಮಾಡ್ಕೊಳ್ಳಿ ಆಯಿತಾ. ಈಗ ಆಲ್ರೆಡಿ 2 ಫೋಟೋಸ್ಗೆ ಪೇಸ್ಟ್ ಮಾಡಿದ್ದೀವಲ್ವಾ, ಇನ್ನು ಉಳಿಕೆ ಇರುವಂಥ ಎಲ್ಲ ಫೋಟೋಸ್ಗೂ ಕೂಡ ಈ ಒಂದು ಎಫೆಕ್ಟನ್ನೇ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಥರ್ಡ್ ಫೋಟೋಯಿಂದ ಈ ಥರ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಸೊ ಎಲ್ಲ ಫೋಟೋಸ್ಗೂ ಕೂಡ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಉಳಿಕೆ ಇರುವಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಪೇಸ್ಟ್ ಎಫೆಕ್ಟ್ಸ್ ಕೊಡಿ. ಓಕೆನಾ. ಸೊ ಇನ್ನು ಉಳಿಕೆ ಇರುವಂಥ ಎಲ್ಲ ಫೋಟೋಸ್ಗೂ ಕೂಡ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಲಾಸ್ಟ್ ಫೋಟೋಗೂ ಕೂಡ ಪೇಸ್ಟ್ ಮಾಡಿದ್ದೀವಿ. ಸೊ ಇನ್ನು ಉಳಿಕೆ ಅಂದರೆ ಇನ್ನು 4 ಫೋಟೋಸ್ ಏನೋ ಬರುತ್ತೆ, ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ಸೊ ಈ ಒಂದು ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡ್ಕೊಬೇಕು, ಗ್ಯಾಲರಿಗೆ ಸೇವ್ ಮಾಡ್ಕೊಬೇಕು. ಸೊ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಪಕ್ಕ ಕಾಣುವಂಥ ಎಕ್ಸ್ಪೋರ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋವನ್ನು ಒಂದು ಒಳ್ಳೆ ಕ್ವಾಲಿಟಿಗೆ ಸೆಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋದ ಟಾಪಿಕ್ಕು. ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮಾತ್ರ ವಿಡಿಯೋಗೊಂದು ಲೈಕನ್ನು ಮಾಡಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋದ ಕೆಳಗಡೆ ಕಾಣುವಂಥ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ನೋಟಿಫಿಕೇಷನ್ ಬೆಲ್ ಬರುತ್ತೆ. ಸೊ ಅದ್ರ ಮೇಲೆ ಕೂಡ ಕ್ಲಿಕ್ಕನ್ನು ಮಾಡಿಕೊಂಡು ಹಾಲ್ ಮೇಲೆ ಸೆಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಅದರ್ ಲಿಂಕ್ಸ್ ಇರುತ್ತೆ. ಸೊ ಅದನ್ನು ಒಮ್ಮೆ ಚೆಕ್ಔಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಗೈಸ್ ಇನ್ನೊಂದು ನ್ಯೂ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.